ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು, ಈಗ ನಿಮ್ಮ ಪ್ರೀತಿಯಲ್ಲಿ ಏನಾಗ್ತಾ ಇದೆ, ಅವ್ರು ಯಾಕೆ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ ನೆನ್ಪ್ ಮಾಡ್ಕೊಳ್ಳಿ, ಫೋಟೋ ನೋಡಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, ತುಂಬ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅನಿಸ್ತಿದೆ ನಿಮಗೆ. ಯಾವ ರೀಸನಿಗೆ ಅವರು ಮಾತಾಡ್ತಾ ಇಲ್ಲ, ಯಾಕೆ ಮಾತಾಡ್ತಾ ಇಲ್ಲ, ಟೆನ್ಷನ್ ಮಾಡ್ತಿದ್ದೀರಾ, ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ. ಓಕೆ, ಎಸ್, ಓಕೆ, ಚೆಕ್ ಮಾಡೋಣ. ಈ ಒಂದು ಪ್ರೀತಿಯಲ್ಲಿ ಈಗ ಏನಾಗ್ತಾ ಇದೆ, ಅವ್ರು ಯಾಕೆ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅನ್ನೋದನ್ನು ಆದಿಪರಾಶಕ್ತಿ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಎಸ್, ಯೋಚನೆನೂ ಬರ್ತಾ ಇದೆ ಅವ್ರ ಬಗ್ಗೆ, ಹಾಗೆಯೇ ಓವರ್ ಥಿಂಕಿಂಗ್ ಕೂಡ ಬರ್ತಾ ಇದೆ. ಓಕೆ, ಅವ್ರ ಬಗ್ಗೆ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ, ಯಾಕೆ ಅವರು ಮಾತಾಡ್ತಿಲ್ಲ ಅನ್ನೋದು ಯೋಚನೆ ಬರ್ತಾ ಇದೆ. ಎಸ್, ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ. ರೀಸೆಂಟಾಗಿ ನೀವಿಬ್ಬರು ಜಗಳ ಮಾಡ್ಕೊಂಡಿರೋ ಅಂಥದ್ದು, ರೀಸೆಂಟಾಗಿ ಬೇರೆಯವರ ವಿಷಯಕ್ಕೆ ನೀವು ಜಗಳ ಮಾಡ್ಕೊಂಡಿದ್ದೀರಾ. ಇಲ್ಲಿ ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಡಿಸ್ರೆಸ್ಪೆಕ್ಟ್, ಅಂದರೆ ಅವರಿಗೆ ನೀವು ಗೌರವಿಸಲಿಲ್ಲ, ಅವರ ಮಾತನ್ನು ಗೌರವಿಸಲಿಲ್ಲ ಇಲ್ಲ ಅಂತೇಳಿ ಕಾಣಿಸ್ತಾ ಇದೆ. ಅಂದರೆ ಅವರು ನಿಮ್ಮ ಒಳ್ಳೆಯದಕ್ಕೆ ಅವ್ರು ಏನೋ ಸಮಥಿಂಗ್ ರಿಲೇಟೆಡ್ ನಿಮ್ಮ ಒಳ್ಳೆಯದಕ್ಕೆ ಏನೋ ಮಾತಾಡಿದ್ದಾರೆ. ಬಟ್ ಇಲ್ಲಿ ನಿಮಗೆ ಅದೇನಾಗಿದೆ, ಎಲ್ಲೋ ನೆಗೆಟಿವ್ ಆಗಿ ಕೇಳಿಸಿರೋ ಹಾಗೆ ಇಲ್ಲಿ ಆ್ಯಪ್ಟ್ ಆಗ್ತಾಯಿದೆ. ಬಟ್ ಅವರು ನಿಮಗೇನು ಹೇಳಿದರು ಅದು ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಒಂದು ಇನ್ ಫ್ಯೂಚರ್ ನಿಮಗೆ ಒಳ್ಳೆಯದಾಗಲಿ ಅಂತಲೇ ಅವರು ಮಾತಾಡಿರೋ ಅಂಥದ್ದು. ಇಲ್ಲಿ ನೀವು ತಪ್ಪಾಗಿ ಅವ್ರನ್ನ ಅರ್ಥ ಮಾಡಿಕೊಂಡು, ಅಥವಾ ಅವರು ಹೇಳಿರೋವಂಥದ್ದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅವ್ರ ಮೇಲೆ ರೇಗಾಡುವಂಥದ್ದಾಗಿರಲಿ, ಕೋಪ ಮಾಡ್ಕೊಳ್ಳೋವಂಥದ್ದಾಗಿರಲಿ, ಸಿಟ್ಟು ಮಾಡ್ಕೊಂಡಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ರೀಸನ್ನಿಂದ ನಿಮ್ಮಿಂದ ಅವರು ಸಪ್ರೇಟ್ ಆಗಿದ್ದಾರೆ, ಮಾತಾಡ್ತಾ ಇಲ್ಲ, ಫುಲ್ ಸೈಲೆಂಟ್ ಆಗಿದ್ದಾರೆ. ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ, ನನಗೆ ಎಲ್ಲೋ ಒಂದು ಕಡೆ ಡಿಸ್ರೆಸ್ಪೆಕ್ಟ್ ಮಾಡಿದ್ದಾನೆ ಅಂತ ಹೇಳಿ ಇಲ್ಲಿ ನಿಮ್ಮಿಂದ ಸಪ್ರೇಟ್ ಆಗಿರುವಂಥದ್ದು, ಮಾತು ಬಿಟ್ಟಿರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ಭಯ ಆಗ್ತಿದೆ, ಈಗ ನಿಮಗೆ ಅವರು ಕಂಪ್ಲೀಟಾಗಿ ದೂರ ಆಗಿಬಿಡ್ತಾರೇನೋ ನನ್ನಿಂದ, ಇನ್ನು ಅವ್ರು ಯಾವತ್ತೂ ಲೈಫಿಗೆ ಬರೋದೇ ಇಲ್ವೇನೋ, ಆ ಥರ ನೀವಿಲ್ಲಿ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ. ದೆನ್ ಅವ್ರ ಬಗ್ಗೆ ತುಂಬಾ ಯೋಚನೆಗಳು ಕೂಡ ಬರ್ತಾ ಇದೆ ನಿಮಗೆ. ಓಕೆ, ಇಲ್ಲಿ ಅವರನ್ನು ತುಂಬಾ ಹಚ್ಕೊಂಡಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ. ಅವರು ಕೆಲವೊಬ್ಬರು ಪರ್ಸನ್ ಇಲ್ಲಿ ಏನಂತ ಹೇಳಿದ್ರೆ, ಏನು ರೀಸನ್ ಹೇಳ್ದೇ ನಿಮ್ಮಿಂದ ಸಪ್ರೇಷನ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ತುಂಬಾ ಭರವಸೆಗಳನ್ನು ಕೊಟ್ಟಿದ್ರು ನಿಮಗೆ, ಮ್ಯಾರೇಜ್ ರಿಲೇಟೆಡ್ ಇರ್ಬೋದು, ಅಥವಾ ನಿನ್ನನ್ನು ಯಾವತ್ತೂ ನಾನು ಕೈ ಬಿಡಲ್ಲ ಅನ್ನೋವಂಥದ್ದನ್ನೆಲ್ಲ ಅವರು ಭರವಸೆ ಕೊಟ್ಟಿರುವಂಥದ್ದು. ಬಟ್ ಅಷ್ಟೆಲ್ಲ ಭರವಸೆ ಕೊಟ್ಟು ಈಗ ಎಲ್ಲೋ ಒಂದು ಕಡೆ ಅವರು ನಿಮ್ಮಿಂದ ದೂರ ಆಗಿದ್ದಾರೆ, ಸಪ್ರೇಟ್ ಆಗಿದ್ದಾರೆ, ಹೇಳ್ದೆ ಕೇಳ್ದೇ ನಿಮ್ಮಿಂದ ದೂರ ಆಗಿದ್ದಾರೆ. ಓಕೆ, ಯಾಕಿರಬಹುದು? ಎಸ್, ಇಲ್ಲಿ ಕೆಲವೊಬ್ಬರಿಗೆ ಫ್ಯಾಮಿಲಿ ರೀಸನ್ ತೋರಿಸ್ತಾ ಇದೆ. ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಒಪ್ಕೊಳ್ತಾ ಇಲ್ಲ. ಆ್ಯಂಡ್ ಕ್ಯಾಸ್ಟ್ ಇಶ್ಯೂಸ್. ಓಕೆ, ಎಸ್, ಪ್ರೀತಿ ಇದೆ, ಬಟ್ ಕ್ಯಾಸ್ಟ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ತುಂಬಾ ಸಂಪ್ರದಾಯಸ್ಥ ಕುಟುಂಬದವರು ಅಂತೇಳಿ ಕಾಣಿಸ್ತಾ ಇದೆ. ಅಂದರೆ ಏನು ಹೇಳ್ಬೋದು, ತುಂಬ ಮೈಲಿಗೆ, ಅಥವಾ ತುಂಬ ಅವರು ಹೀಗೆ ಇರಬೇಕು, ಸ್ವಲ್ಪ ಓಲ್ಡ್ ಏಜಿನವರು ಇರೋವಂಥದ್ದು. ಓಕೆನಾ,
ಅವರಿಗೆ ಇದೇ ಥರನೇ ಇರಬೇಕು, ಸಂಪ್ರದಾಯ, ಕುಟುಂಬ, ಆ ಥರ ಅವರಲ್ಲಿ ತುಂಬಾ ಯೋಚನೆ ಮಾಡೋರು ಅಂತ ಹೇಳಿ ಕಾಣಿಸ್ತಿದೆ ನಿಮ್ಮ ಪರ್ಸನ್ ಫ್ಯಾಮಿಲಿ. ಸೊ ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ಈ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಹೊಂದಾಣಿಕೆ ಆಗೋದಿಲ್ವೇನೋ ಆ ಥರದ್ದೆಲ್ಲ ಅವರು ಥಿಂಕ್ ಮಾಡಿ ಅವರು ನಿಮ್ಮಿಂದ ಸಪ್ರೇಟ್ ಆಗಿರುವಂಥದ್ದು, ದೂರ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಅವರು ಓಕೆ, ಇನ್ ಫ್ಯೂಚರ್ ಅವರು ಯೋಚನೆ ಮಾಡಿಬಿಟ್ಟು ಈಗಲೇ ಅವರು ಒಂದು ನಿರ್ಧಾರ ತಗೊಂಡು ನಿಮ್ಮಿಂದ ಸಪ್ರೇಟ್ ಆಗಿರೋದು, ಮಾತು ಬಿಟ್ಟಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ತುಂಬ ರೆಸ್ಪೆಕ್ಟ್ ಇರುವಂಥವ್ರು ಆ್ಯಂಡ್ ತುಂಬಾ ಜವಾಬ್ದಾರಿ ಇರುವಂಥದ್ದು ಮನೆಯಲ್ಲಿ. ಅವರೇ ದೊಡ್ಡ ಮಗಳು, ಹಿರಿಯ ಮಗಳು, ಅಂದರೆ ದೊಡ್ಡ ಮಗಳು, ದೊಡ್ಡ ಮಗ, ತುಂಬ ಜವಾಬ್ದಾರಿ ಇರುವಂಥ ಒಬ್ಬ ವ್ಯಕ್ತಿ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಅಥವಾ ಇಡೀ ಮನೆಯ ಒಂದು ಜವಾಬ್ದಾರಿ ಅವ್ರ ಮೇಲಿದೆ ಅಂಥೇಳಿ ಕಾಣಿಸ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಅವರಿಗೆ ಆ ಜವಾಬ್ದಾರಿ, ಅವರಿಗೆ ಈ ಪ್ರೀತಿನ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ, ಕಷ್ಟಪಡ್ತಿದ್ದಾರೆ. ಆ ಒಂದು ರೀಸನಿಂದನೂ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ, ಮಾತು ಬಿಟ್ಟಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಂದ ನಿಮಗೆಲ್ಲೋ ಇನ್ಸೆಕ್ಯೂರಿಟಿ ಫೀಲ್ ಅಥವಾ ಎಲ್ಲೋ ಇಗ್ನೋರ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಅವ್ರು ಮಾಡ್ತಾ ಇದ್ದಾರೆ ಕೂಡ ಅದೇ ಥರನೇ, ನಿಮ್ಮನ್ನು ಇಗ್ನೋರ್ ಮಾಡುವಂಥದ್ದು, ನಿಮ್ಮಿಂದ ದೂರ ಇರುವಂಥದ್ದು, ನಿಮ್ಮ ಮೆಸೇಜನ್ನ ಅವಾಯ್ಡ್ ಮಾಡುವಂಥದ್ದು. ನೀವು ಮೆಸೇಜ್ ಮಾಡಿದ್ರೆ ಯಾವಾಗಲೂ ನೀವು ಮೆಸೇಜ್ ಮಾಡಿದ್ರೆ ಇನ್ಯಾವಾಗಲೂ ರಿಪ್ಲೈ ಮಾಡೋದು, ಈ ಥರ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮ್ಯಾರಿಡ್ ಕಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಏನು ಇಬ್ಬರು ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸೊ ಹಾಗಾಗಿ ಅವರು ಇಲ್ಲೆಲ್ಲೋ ಒಂದು ಕಡೆ ಮಾತು ಬಿಟ್ಟಿರೋವಂಥದ್ದು, ನಿಮ್ಮ ಜೊತೆ ಮಾತಾಡದೆ ಅವರು ಅವ್ರ ಲೈಫ್ ಬಗ್ಗೆ, ಅವ್ರ ಕೆರಿಯರ್ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಇಬ್ಬರು ಮೈಂಡಲ್ಲೂ ತುಂಬಾ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಏನು ಹೇಳ್ಬೋದು, ಪ್ರೀತಿ ಬಗ್ಗೆ, ನಿಮ್ಮ ವ್ಯಕ್ತಿಗಳ ಬಗ್ಗೆ, ಒಬ್ಬರ ಮೇಲೊಬ್ಬರು ತುಂಬಾ ನೆಗೆಟಿವ್ ಯೋಚನೆಗಳನ್ನು ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಓಕೆ, ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಫ್ಯೂಚರ್ ಏನಾಗತ್ತೆ, ಮುಂದೆ ಹೇಗೆ, ಈ ವ್ಯಕ್ತಿ ಮತ್ತೆ ರಿಟರ್ನ್ ಬರ್ತಾರಾ ಲೈಫಲ್ಲಿ, ಮತ್ತೆ ಮುಂಚಿನ ಹಾಗೆ ನಮ್ಮ ಪ್ರೀತಿ ಇರತ್ತಾ, ಈ ಥರದ್ದೆಲ್ಲ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಫುಲ್ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅಂತಲೇ ಇಲ್ಲಿ ಕಾಣಿಸ್ತಿದೆ. ಏನು ಬೇಡ, ಯಾವುದು ಬೇಡ, ಫುಲ್ ಸ್ಪಿರಿಚುವಲ್ ಆಗಿರುವಂಥದ್ದು. ಯಾಕಂದರೆ ಅವರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮಿಂದ ತುಂಬಾ ಹರ್ಟ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಂದ ತುಂಬಾ ಹರ್ಟ್ ಆಗಿದೆ ಅವ್ರಿಗೆ ಮನಸ್ಸಿಗೆ. ಅವರು ಅಂದ್ಕೊಂಡಿದ್ದೇ ಬೇರೆ, ನಿಮ್ಮನ್ನು ಅವರು ಅಂದ್ಕೊಂಡಿದ್ದ ರೀತಿಯೇ ಬೇರೆ, ಬಟ್ ನೀವು ಅವರಿಗೆ ತೋರಿಸಿರೋಂಥ ರೂಪನೇ ಬೇರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಅವ್ರು ನಿಮ್ಮ ಬಗ್ಗೆ ಏನೋ ಅಂದ್ಕೊಂಡಿದ್ರು, ಏನೋ ಒಂದು ಕಲ್ಪನೆ ಮಾಡ್ಕೊಂಡಿದ್ರು ಇನ್ ಪಾಸಿಟಿವ್ ಇಲ್ಲಿ, ಬಟ್ ನೀವೆಲ್ಲೋ ಒಂದು ಕಡೆ ಅವರಿಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅಂದರೆ ನೀವು ಮಾತಾಡೋದೊಂಥರ, ನೀವಿರೋದೇ ಒಂಥರ, ಆ ಥರ ಅವರಿಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಒಂದು ಕಡೆ ಅವ್ರಿಗೆ ಹರ್ಟ್ ಮಾಡ್ತಾ ಇದೆ. ಹಾಗಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ, ಲೈಫಲ್ಲಿ ಏನು ಬೇಡ, ಒಂಟಿಯಾಗಿದ್ಬಿಡೋಣ, ಆ ಥರ ಅವರಿಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. Okay, Wheel of Fortune. Three of Cups. Yes, Two of Swords. Six of Cups. Yes, ಇಲ್ಲಿ ವಾಟರ್ ಸೈನ್
ತುಂಬ ಜನ ಇದ್ದೀರಾ. ನಿಮ್ಮ ಪರ್ಸನ್ ವಾಟರ್ ಸೈನ್ ಆಗಿರ್ಬೋದು, ನಿಮ್ಮ ಒಂದು ಸೈನ್ ವಾಟರ್ ಸೈನ್ ಆಗಿರ್ಬೋದು. ಓಕೆ, 4 ಆಫ್ ಕಪ್ಸ್, ಡೆಫಿನೆಟ್ಲಿ ಡೆತ್ ಕಾರ್ಡ್ ಬರ್ತಾ ಇದೆ. ಓಕೆ, ಈ ಒಂದು ಪ್ರೀತಿಲಿ ಮತ್ತೆ ಮಾತುಕತೆ ಅನ್ನೋದು ನಡೆಯುತ್ತಾ? ಎಸ್, ಇಲ್ಲಿ ಮತ್ತೆ ಅವರು ನಿಮ್ಮ ಜೊತೆಗೆ ಮಾತುಕತೆನ, ಕನ್ವರ್ಜೇಷನ್ ಇರ್ಬೋದು, ಒಂದು ಕಮಿಟ್ಮೆಂಟ್ ಇರ್ಬೋದು, ಅಥವಾ ಏನಿರ್ಬೋದು, ಇಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಆಗುವಂಥದ್ದಾಗಿರ್ಬೋದು, ಅಥವಾ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಏನು ಗ್ಯಾಪ್ ಆಗಿದೆ ಆ ಕಮ್ಯುನಿಕೇಷನ್ ಮತ್ತೆ ಆಗುವಂಥದ್ದು, ರೀಕಮ್ಯುನಿಕೇಷನ್. ಓಕೆ, ಮತ್ತೆ ಅವ್ರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಕ್ಷಣ ಅವರಿಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿ ಕೆಲವೊಬ್ಬರಿಗೆ ಎಕ್ಸ್ ಪರ್ಸನ್ ಕೂಡ ಅವ್ರ ಲೈಫಲ್ಲಿ ರಿಟರ್ನ್ ಆಗಿರುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ. ಓಕೆನಾ, ಕೆಲವೊಬ್ಬರು ಪರ್ಸನಲ್ಲಿ ಅವರ ಒಂದು ಎಕ್ಸ್ ಪರ್ಸನ್ ಯಾರಿದ್ರು ಅವ್ರು ಮತ್ತೆ ಅವ್ರ ಲೈಫಲ್ಲಿ ರಿಟರ್ನ್ ಆಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅವರಿಗೆ ಕನ್ಫ್ಯೂಷನ್ ಆಗ್ತಿದೆ. ಫುಲ್ಲು ನೀವು ಬೇಕಾ ಅವ್ರು ಬೇಕಾ, ಯಾವ ಥರ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿರುವಂಥದ್ದು, ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅಂತಲೇ ಕಾಣಿಸ್ತಾ ಇದೆ. ಏನೂ ಬೇಡ, ನಾನೊಬ್ಬಳೇ ಒಂಟಿಯಾಗಿರ್ತೀನಿ ಅಥವಾ ನಾನೊಬ್ಬನೇ ಒಂಟಿಯಾಗಿರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಫರ್, ನೀವು ಅವರಿಗೆ ತುಂಬ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಮೇಲಿನ ಮೇಲೆ ಮಾತಾಡ್ಸೋವಂಥದ್ದು ಮಾಡ್ತಾ ಇದ್ದೀರಾ. ಬಟ್ ಅವರಿಲ್ಲಿ ನಿಮ್ಮನ್ನು ಆದಷ್ಟು ಅವಾಯ್ಡ್ ಮಾಡ್ತಿದ್ದಾರೆ. ಆದಷ್ಟು ನಿಮ್ಮಿಂದ ಅವರು ಸಪ್ರೇಷನ್ ಆಗಲಿಕ್ಕೆ, ದೂರ ಇರಲಿಕ್ಕೆ, ಮಾತನ್ನು ಬಿಡಲಿಕ್ಕೆ, ಸೈಲೆಂಟಾಗಿರಲಿಕ್ಕೆ, ಆ ಥರ ಇಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ ಥರ ಇದ್ದಾರೆ ಕೂಡ. ಈಗಿನ ಅವ್ರ ಕರೆಂಟ್ ಸಿಚುವೇಶನ್ ಕೂಡ ಅದೇ ಥರ ಇಲ್ಲಿ ಕಾಣಿಸ್ತಾ ಇದೆ. ನೀವೆಷ್ಟು ಟ್ರೈ ಮಾಡಿದ್ರು, ಅವ್ರನ್ನ ಮಾತಾಡಿಸ್ಬೇಕಂತ ನೀವು ಎಷ್ಟೇ ಟ್ರೈ ಮಾಡಿದ್ರು, ಅವ್ರು ಅಷ್ಟೇ ಅವ್ರು ನಿಮ್ಮಿಂದ ದೂರ ಆಗ್ತಾನೆ ಇದ್ದಾರೆ. ಓಕೆ, ರೀಸನ್ ಇಲ್ಲಿ ನೋಡಿ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಹರ್ಟ್ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಅವರಿಗೆ ಬೇಜಾರಾಗಿರುವಂಥದ್ದು, ಮನಸ್ಸಿಗೆ ತುಂಬಾ ಹರ್ಟ್ ಮಾಡ್ಕೊಂಡಿದ್ದಾರೆ. ಎಸ್, ನಿಮ್ಮನ್ನು ಅವರು ಒಂದು ಏನು ಹೇಳ್ಬೋದು, ತುಂಬ ಒಳ್ಳೆ ವ್ಯಕ್ತಿ ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಅವ್ರು ಅಂದ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಇಲ್ಲಿ ಆ ಪಾಸಿಟಿವ್ ಅನ್ನೋವಂಥದ್ದು ಇಲ್ಲಿ ನಿಮ್ಮ ವರ್ತನೆ, ನಿಮ್ಮ ಮಾತಾಡೋಂಥ ರೀತಿ, ನೀವು ಬೇರೆಯವ್ರ ಹತ್ರ ನೆಟ್ಕೊಳ್ಳೋಂಥ ರೀತಿ, ಅದನ್ನೆಲ್ಲದನ್ನು ನೋಡಿ ಅವ್ರು ನಿಮ್ಮನ್ನು ತುಂಬ ನೆಗೆಟಿವ್ ಆಗಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಕಾಣಿಸ್ತಿದೆ. ಅಥವಾ ಬೇರೆಯವರು ಕೂಡ ಅವರಿಗೆ ನೆಗೆಟಿವ್, ನಿಮ್ಮ ಬಗ್ಗೆ ಅವ್ರು ನೆಗೆಟಿವ್ ಹೇಳಿ ಅವರಿಗೆ ತಲೆಯಲ್ಲಿ ಫುಲ್ ನೆಗೆಟಿವ್ ತುಂಬಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ರೀಸನಿಂದನೂ ಅವ್ರು ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ. ಅವರಿಲ್ಲಿ ನಿಮ್ಮಿಂದ ಸಪ್ರೇಟ್ ಆಗಿದ್ದಾರೆ ಅಂತಲೂ ಕಾಣಿಸ್ತಿದೆ, ಅಥವಾ ಸಪ್ರೇಷನ್ ಆಗಬೇಕು ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಆ ಎಲ್ಲ ಸಿಚುವೇಶನ್ಗಳು ಇಲ್ಲಿ ಎಲ್ಲೋ ಒಂದು ಕಡೆ ಚೇಂಜಸ್ ಆಗುವಂಥದ್ದು ನೋಡಿ. ಇಲ್ಲಿ 3 ಆಫ್ ಕಪ್ಸ್ ಮಧ್ಯ ಇಲ್ಲಿ ಬಂದಿರೋವಂಥದ್ದು, ಆಚೆ ಈಚೆ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಫುಲ್ ಸೈಲೆಂಟ್ ಆಗಿರೋವಂಥದ್ದು. 2 ಆಫ್ ಸಾರ್ಟ್ಸ್ ಬಂದಿದೆ ಆ್ಯಂಡ್ 4 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಎಲ್ಲೋ ಒಂದು ಕಡೆ ಅವರಿಗೆ ಚೆನ್ನಾಗಿರಬೇಕು, ಮತ್ತೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಮನ್ಸು ಬರ್ತಾ ಇದೆ. ಬಟ್ ಅವರಿಗೆಲ್ಲೋ ನಿಮ್ಮ ಮೇಲಿರುವಂಥ ಆ ನೆಗೆಟಿವ್ ಏನಿದೆ, ಆ ನೆಗೆಟಿವ್ ಥಾಟ್ಸ್ ಏನಿದೆ, ಆ ನೆಗೆಟಿವ್ ಅನ್ನೋಂಥದ್ದು ಏನಿದೆ, ಅದು ಅವರಿಗೆ ಅಡೆತಡೆ ಮಾಡ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆನಾ, ವೀಲ್ ಆಫ್ ಫಾರ್ಚೂನ್, ಡೆತ್ ಆ್ಯಂಡ್ 6 ಆಫ್ ಕಪ್ಸ್ ಬರ್ತಾ ಇದೆ. ಡೆಫಿನೆಟ್ಲಿ ಅವರು ಮತ್ತೆ ಕಮ್ಯುನಿಕೇಟ್ ಮಾಡ್ತಾರೆ. ಬಟ್ ಈ ಕ್ಷಣಕ್ಕೆ ಅವರು ಕಮ್ಯುನಿಕೇಟ್ ಮಾಡುವಂಥ ಚಾನ್ಸಸ್ ಇಲ್ಲ. ಸ್ವಲ್ಪ ಸಮಯದ ನಂತರ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆ ಒಂದು ಮೈಂಡಲ್ಲಿರುವಂಥ ನೆಗೆಟಿವ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಓಕೆನಾ, ಇಲ್ಲಿ ನೀವು ಆದಷ್ಟು ಅವರಿಗೆ ಇರಿಟೇಟ್ ಮಾಡ್ದೇ, ಅವ್ರಿಗೆ ಆದಷ್ಟು ನೀವು ಕಾಂಟ್ಯಾಕ್ಟ್ ಮಾಡ್ದೇ, ಮೆಸೇಜ್ ಮಾಡ್ದೇ, ಸೈಲೆಂಟಾಗಿದ್ದಷ್ಟು ಅವ್ರು ನಿಮ್ಮ ಹತ್ರ ಬರ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರು ತುಂಬ ಇರಿಟೇಟ್ ಮಾಡ್ತಾ ಇದ್ದೀರಾ ಅವರಿಗೆ, ಅಥವಾ ಮೇಲಿನ ಮೇಲೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಾ ಇದ್ದೀರಾ. ಓಕೆ, ಏಂಜಲ್ ಮೆಸೇಜ್, ಸಕ್ಸಸ್. ಎಸ್, ಬಾಟಮ್ ಆಫ್ ದ ಕಾರ್ಡ್, ಕಾಂಪ್ರಮೈಸ್. ನೋಡಿ, ಅವರೆಲ್ಲೋ ಒಂದು ಕಡೆ ನಿಮ್ಮ ಹತ್ರ ಅವರು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಬಟ್ ಟೈಮ್ ಕೊಡಿ, ಅವರಿಗೆ ಆದಂಥ ಸ್ವಲ್ಪ ಟೈಮ್ನ ಕೊಡಿ. ಅವರು ಆ ಪ್ರಾಬ್ಲಮ್ಸ್ ಅಥವಾ ಅವ್ರಿಗೆ ಏನು ಮೈಂಡಲ್ಲಿ ಕ್ಲಾರಿಟಿ ಇಲ್ಲ, ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ ಇದೆ, ಆ ಕನ್ಫ್ಯೂಷನ್ ಇರ್ಬೋದು, ಆ ನೆಗೆಟಿವ್ ಇರ್ಬೋದು, ಅದೆಲ್ಲ ಕ್ಲಿಯರ್ ಆಗೋರಿಗೆ ಸ್ವಲ್ಪ ಅವರಿಗೆ ಆದಂಥ ಅವ್ರಿಗೆ ಟೈಮ್ ಕೊಡಿ. ಇಲ್ಲಿ ನೋಡಿ, ಅವರು ಫುಲ್ಲು ಡಿಸ್ಕನೆಕ್ಟ್ ಆಗಿ ಏನೂ ಬೇಡ, ಲೈಫೇ ಬೇಡ ಅಂತ ಹೇಳಿ ಆ ಸಿಚುವೇಶನಿಗೆ ಅವ್ರು ಇಲ್ಲಿ ಬಂದಿದ್ದಾರೆ ನಿಮ್ಮ ಪರ್ಸನ್ ಅಂತೇಳಿ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ನೀವು ಇನ್ನೂ ಇರಿಟೇಟ್ ಮಾಡಿದ್ರೆ ಅವ್ರು ಇನ್ನೂ ಇರಿಟೇಷನ್ ಆಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ದಿನ ಕಾಂಪ್ರಮೈಸ್ ಆಗಬೇಕು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕಾಂಪ್ರಮೈಸ್ ಬರಬೇಕು ಅಂತ ಇದ್ದರೆ ವೆಯ್ಟ್ ಮಾಡಿ, ಅವ್ರಿಗೆ ಇರಿಟೇಟ್ ಮಾಡಿಬಿಡಿ. ಸಕ್ಸಸ್ ಅನ್ನೋದು ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ಡೆತ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲ ಒಂದು ಕಡೆ ನ್ಯೂ ಬಿಗಿನಿಂಗ್ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಕಿಂಗ್ ಆಫ್ ಕಪ್ಸ್ ನೋಡಿ, ತುಂಬಾ ಕಪ್ಸ್ ಕಾರ್ಡ್ ಇಲ್ಲಿ ತುಂಬ ಎಮೋಷ್ನಲ್ ಇದೆ. ಈ ಪ್ರೀತಿನೇ ಒಂಥರ ಎಮೋಷ್ನಲ್ ಲವ್ ಅಂತಲೇ ಕಾಣಿಸ್ತಾ ಇದೆ. ತುಂಬಾ ಎಮೋಷ್ನಲ್ ಇದೆ. ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಮಾಡ್ತಾ ಇದ್ದೀರಾ, ತುಂಬ ಎಮೋಷ್ನಲ್ ಲವ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸಕ್ಸಸ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲಿ ನೀವು ಮತ್ತೆ ಒಂದು ಹ್ಯಾಪಿ ಬಿಗ್ ಚೇಂಜಸ್ನ ನೋಡ್ತೀರಾ. ಅಲ್ಲಿವರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.